ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 14 ಯೆಹೋವನ ಪಾದಪೀಠವು ಮಹಿಮಾನ್ವಿತಗೊಂಡಿತು. ಪುಟ 432. ಆದರೆ ಸಹಸ್ರಮಾನದ ಅಂತ್ಯದಲ್ಲಿ ಕರ್ತನ ವೈಭವೀಕರಿಸಿದ ಪಾದಪೀಠದ ಶ್ರೀಮಂತ ಆಭರಣವು ಮಾನವಕುಲವಾಗಿರುತ್ತದೆ. ಅವರ ಪರಿಪೂರ್ಣತೆ, ಸ್ವತಂತ್ರ ಮತ್ತು ದೇವರ ಹೋಲಿಕೆಯಲ್ಲಿ ನೈತಿಕ ಮತ್ತು ಭೌತಿಕ ಅನುಗ್ರಹಗಳಲ್ಲಿ ದೈವತ್ವದ ಚಿತ್ರಣವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಅತ್ಯಂತ ವೈಭವಯುತವಾಗಿ ಪರಿಪೂರ್ಣ ಮನುಷ್ಯನು ತನ್ನ ಸೃಷ್ಟಿಕರ್ತನ ಮೇಲೆ ಗೌರವವನ್ನು ಪ್ರತಿಬಿಂಬಿಸುತ್ತಾನೆ ಮತ್ತು ಅವನ ಸೃಷ್ಟಿ, ವಿಮೋಚನೆ ಮತ್ತು ಮರುಸ್ಥಾಪನೆಗಾಗಿ ಆತನ ಅದ್ಭುತ ಯೋಜನೆಯಾಗಿದೆ ಮತ್ತು ಆ ಅದ್ಭುತ ಯೋಜನೆಯೊಂದಿಗೆ ಯಾವಾಗಲೂ ಕರ್ತನಾದ ಯೇಸು, ಯೆಹೋವನ ವಾಕ್ಯ ಮತ್ತು ಎರಡನೆಯದಾಗಿ ವಧು, ಕುರಿಯಾದಾತನ ಹೆಂಡತಿ ಮತ್ತು ವಿಮೋಚನಾ ಮೌಲ್ಯದಿಂದ ನಡೆದುಕೊಂಡಿರುವ ಆಶೀರ್ವಾದಗಳನ್ನು ವಿತರಿಸುವಲ್ಲಿ ಜಂಟಿ ಉತ್ತರಾಧಿಕಾರಿಯನ್ನು ಯಾವಾಗಲೂ ನಿಕಟವಾಗಿ ಗುರುತಿಸಲಾಗುತ್ತದೆ. ಆಮೇಲೆ ಆತನು ಬೇರೆ ಎಲ್ಲ, ಅಂದರೆ ಸಂಘರ್ಷದ ದೊರೆತನವನ್ನೂ ಎಲ್ಲ ಅಧಿಕಾರವನ್ನೂ ಬಲವನ್ನೂ ನಿವೃತ್ತಿ ಮಾಡಿ ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವಾಗ ಸಮಾಪ್ತಿ. ಯಾಕೆಂದರೆ ತಾನು ಎಲ್ಲ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ರಾಜ್ಯವನ್ನಾಳುವುದು ಅವಶ್ಯ. ಮರಣವು ಕಡೇ ಶತ್ರುವಾಗಿ ನಿವೃತ್ತಿಯಾಗುವುದು. 1 ಕೊರಿಂಥ 15ನೇ ಅಧ್ಯಾಯ 24-28. ಪಾಪ ಮತ್ತು ಮರಣದ ಆಳ್ವಿಕೆಯ ಅವಧಿಯನ್ನು ದೇವರು ತನ್ನ ಕೋಪದ ದಿನದಲ್ಲಿ ತನ್ನ ಪಾದಪೀಠವನ್ನು ನೆನಪಿಸಿಕೊಳ್ಳದ ಸಮಯ ಎಂದು ನಿರೂಪಿಸಲಾಗಿದೆ. ಪ್ರಲಾಪಗಳು 2:1. ಆದರೆ ಸಹಸ್ರಮಾನದ ಆರಂಭದ ನಂತರ ಜನರು ಪ್ರವಾದನಾತ್ಮಕವಾಗಿ ಕರೆಯಲ್ಪಡುತ್ತಾರೆ. ನಮ್ಮ ಯೆಹೋವ ದೇವರನ್ನು ಘನಪಡಿಸಿರಿ, ಆತನ ಪಾದಪೀಠದ ಮುಂದೆ ಅಡ್ಡಬೀಳಿರಿ, ಆತನು ಪರಿಶುದ್ಧನು. ಕೀರ್ತನೆಗಳು 99:5. ಮತ್ತು ಈ ಚಿಂತನೆಯು ಹೊಸ ಯೆರೂಸಲೇಮ್, ದೇವರ ಸಭೆಯನ್ನು ಮಹಿಮೆಪಡಿಸಲಾಗಿದೆ, ಭೂಮಿಯ ಹೊಸ ಸರ್ಕಾರವಾಗಿ ಯೆಹೋವನ ಪಾದಪೀಠಕ್ಕೆ ದೈವಿಕ ಅನುಗ್ರಹದ ಮರುಸ್ಥಾಪನೆಯ ಆರಂಭವನ್ನು ಅರ್ಥೈಸುತ್ತದೆ ಎಂದು ಸ್ಪಷ್ಟವಾಗಿ ಪ್ರವಾದಿ ಜಕರೀಯನ ಮೂಲಕ ಸ್ಥಾಪಿಸಲಾಗಿದೆ. ಜಕರ್ಯ 14:4 ಮತ್ತು 5ನೇ ವಚನ. ಮುಂದಿನ ಶೀರ್ಷಿಕೆ ಆಲಿವ್ ಪರ್ವತದ, ಅಂದರೆ ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಯೆಹೋವನ ಪಾದಗಳು. ಜೆಹೋವಾಸ್ ಫೀಟ್ ಆನ್ ದ ಮೌಂಟ್ ಆಫ್ ಆಲಿವ್ಸ್. ಈ ಪ್ರವಾದನೆಯನ್ನು ಸಾಮಾನ್ಯವಾಗಿ ತಪ್ಪಾಗಿ ಅರ್ಥೈಸಲಾಗುತ್ತದೆ ಮತ್ತು ನಮ್ಮ ಕರ್ತನಾದ ಯೇಸುವಿನ ಎರಡನೇ ಆಗಮನದ ಪಾದಗಳಿಗೆ ಹೀಗೆ ಅನ್ವಯಿಸಲಾಗುತ್ತದೆ. ಮತ್ತು ವಾಸ್ತವವಾಗಿ ತಪ್ಪಾಗಿ ಅರ್ಥೈಸಿಕೊಂಡವರು ಸಾಮಾನ್ಯವಾಗಿ ಇನ್ನೂ ದೂರ ಹೋಗಿ ಅದು ಮಾಂಸದ ಪಾದಗಳು ಎಂದು ಪ್ರತಿಪಾದಿಸುತ್ತಾರೆ, ಕಲ್ವಾರಿಯಲ್ಲಿ ಈಟಿಯಿಂದ ಚುಚ್ಚಲ್ಪಟ್ಟಿದ್ದು ಎಂದು ಪ್ರತಿಪಾದಿಸುತ್ತಾರೆ. ನಮ್ಮ ಕರ್ತನು ತನ್ನ ಮಾನವ ಸ್ವಭಾವವನ್ನು ಸಂಪೂರ್ಣವಾಗಿ ಮತ್ತು ಶಾಶ್ವತವಾಗಿ ನಮ್ಮ ವಿಮೋಚನಾ ಮೌಲ್ಯವಾಗಿ ಕೊಟ್ಟಿದ್ದಾನೆಂದು ತಿಳಿಯಲಾರರು. ಮತ್ತು ಅವನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು, ತಂದೆಯ ಶಕ್ತಿಯಿಂದ ಒಂದು ಅದ್ಭುತವಾದ ಆತ್ಮಿಕ ಜೀವಿಯಾದನು. ತಂದೆಯನ್ನು ವ್ಯಕ್ತಿಯಾಗಿ ಚಿತ್ರಿಸುತ್ತಾರೆ. ಆದರೆ ಹಿಂದಿನ ವಚನದಲ್ಲಿ ಜಕರ್ಯ 14:3ರಲ್ಲಿ ಒಂದು ನೋಟದಲ್ಲಿ ಪ್ರವಾದಿಯ ಉಲ್ಲೇಖವು ಯೆಹೋವನ ಪಾದಗಳ ಹಿಂದಿರುಗುವಿಕೆಯನ್ನು ತೋರಿಸುತ್ತದೆ, ಏಕೆಂದರೆ ಹೇಳಿಕೆಯು ಹೀಗಿದೆ, ಅಂದರೆ ರಾಜ್ಯವು ಸಂಕಷ್ಟದ ಮೂಲಕ ಸ್ಥಾಪಿಸಲ್ಪಡುವುದೆಂಬ ಉಲ್ಲೇಖನವಿದೆ. ಆಗ ಯೆಹೋವನು ಹೊರಟು ಆ ಜನಾಂಗಗಳ ವಿರುದ್ಧವಾಗಿ ಹೋರಾಡುವನು. ಅವನು ಯುದ್ಧದ ದಿನದಲ್ಲಿ, ಅಂದರೆ ಇಸ್ರಾಯೇಲ್ಯರಿಗಾಗಿ ಪ್ರಾಚೀನ ಕಾಲದಲ್ಲಿ ಹೋರಾಡಿದಂತೆಯೇ, ಮತ್ತು ಅವನ ಪಾದಗಳು ಆ ದಿನದಲ್ಲಿ ಯೆರೂಸಲೇಮಿನ ಪೂರ್ವದಲ್ಲಿ ಇರುವ ಆಲಿವ್ಗಳ ಬೆಟ್ಟದ ಮೇಲೆ ನಿಲ್ಲುವರು ಮತ್ತು ಆಲಿವನ ಬೆಟ್ಟವು ಅದರ ಮಧ್ಯದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ವಿಭಾಗಿಸಲ್ಪಟ್ಟಿದೆ ಮತ್ತು ದೊಡ್ಡ ಕಣಿವೆಯು ಪರ್ವತದ ಅರ್ಧದಷ್ಟು ಇರುತ್ತದೆ, ಅರ್ಧ ಉತ್ತರಕ್ಕೆ ಮತ್ತು ಅರ್ಧ ದಕ್ಷಿಣಕ್ಕೆ ತೆಗೆದುಹಾಕಬೇಕು.